ಸ್ವಾಗತ ನಮ್ಮ ಚಾನಲ್ಗೆ. ಕಸದಿಂದ ರಸನ ಹೇಳ್ತಾ ಇದ್ದೇನೆ. ಕಾಫಿ ಪುಡಿ ಮನೆಯಲ್ಲಿ ವೇಸ್ಟ್ ಆಗಿದ್ದಾಗ ಅಥವಾ ತುಂಬ ದಿನಗಳ ನಂತರ ತಂದಿಟ್ಟಿದ್ದು ವೇಸ್ಟ್ ಆದಾಗ, ಯಾವುದೇ ಕಾರಣಾಂತರದಿಂದ ವೇಸ್ಟ್ ಆದಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮನಿ ಪ್ಲಾಂಟಿಗೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈರುಳ್ಳಿ ಕಚೋರಿನ ಮಾಡಿ ತೋರಿಸ್ತಾ ಇದ್ದೇನೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕಿ ಚೆನ್ನಾಗಿ ನೆನೆ ಇಡಬೇಕು. ಒಂದು ಅರ್ಧ ತಾಸು ನೆನೆ ಇಟ್ಟರು ತುಂಬ ಒಳ್ಳೆಯದು. ಈ ಕಡೆ ಮಸಾಲನ ಮಾಡ್ಕೋಬೇಕು. 2 ಸ್ಪೂನು ಸೋಪು, 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, ಕಾಳು ಮೆಣಸು 4 ಲವಂಗನ ಹಾಕಿ ಅಚ್ಚ ಖಾರದ ಪುಡಿನ ಹಾಕಬೇಕು. ಮತ್ತು ಚಾಟ್ ಮಸಾಲಾನ ಹಾಕಿ ಸ್ವಲ್ಪ ಸಕ್ಕರೆ, 4 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 2 ಹಾಕಿ ತರಿತರಿಯಾಗಿ ರುಬ್ಬಿ ಎಣ್ಣೆಯಲ್ಲಿ ಒಗ್ಗರಣೆನ ಕೊಟ್ಟು ಸಾಸಿವೆ ಹಾಕಿ ಮಾಡಿದ ಪೇಸ್ಟನ್ನು ಹಾಕಿ ಚೆನ್ನಾಗಿ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಆಲೂಗಡ್ಡೆ ಕುದಿಸಿರುವುದನ್ನು ಪೇಸ್ಟ್ ಥರ ಮಾಡಿ ಹಾಕಿ ದಪ್ಪಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲು ಬಿಡಬೇಕು. ನಂತರ ಎಣ್ಣೆ ಕಾದ ನಂತರ ಕಚೋರಿನ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸಣ್ಣಗೆ ದೊಡ್ಡಗೆ ಸೈಜ್ ಬೇಕಾದಷ್ಟು ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಪೂರಿ ಥರ ಮಾಡಿಕೊಂಡು ದಪ್ಪ ಪೂರಿ ಥರ ಮಾಡಿಕೊಂಡು ಒಳಗಡೆ ಈರುಳ್ಳಿ ಮಾಡಿರೋ ಪೇಸ್ಟನ್ನು ತುಂಬಿ ಕಚೋರಿ ಥರ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಕರಿದು ಹೊಂಬಣ್ಣವರೆಗೂ ತುಂಬ ಟೇಸ್ಟ್ ಆಗುತ್ತೆ ಕಚೋರಿ ಈರುಳ್ಳಿದು. ಒಮ್ಮೆ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ.